ಸರ್, ನಾನು ರಮೇಶ್ ಸಂಕ್ರಾಂತಿ ಅಂತ, ದೊಡ್ಡಬಳ್ಳಾಪುರ ತಾಲೂಕು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮತ್ತು ಎದ್ದೇಳು ಕರ್ನಾಟಕದ ಭಾಗವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಈ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಯಾಕಂದರೆ ಈ ಏನು ಇವರು ಬೇಡಿಕೆ ಇದ್ದಾವೆ ಇದು ತುಂಬ ನ್ಯಾಯಸಮ್ಮತವಾಗಿದ್ದಾವೆ. ಸರ್ಕಾರ ಈ ಚುನಾವಣೆ ಈ ಕಾಂಗ್ರೆಸ್ ಸರ್ಕಾರ ಗೆದ್ದಾಗ ಏನು ಗೆಲ್ಲೋದಕ್ಕೆ ಮೊದಲು ನಮ್ಗೆ ಹೇಳಿದರು, ನಾವು ನಿಮ್ಮ ಭೂಮಿ ಮತ್ತು ವಸತಿ ಹಕ್ಕುಗಳನ್ನು ಈಡೇರಿಸ್ತೀವಿ, ಬಗೆಹರಿಸ್ತೀವಿ ಅಂತ ಹೇಳಿದರು. ಆವಾಗ ಈಗ ಗೆದ್ದ ಮೇಲೆ ಇವರು ಏನು ಮಾತಾಡ್ತಾ ಇಲ್ಲ. ಅದಕ್ಕೆ ನಾವು ಚಾಟಿ ಬೀಸಕ್ಕೆ ಇಡೀ ಕರ್ನಾಟಕಾದ್ಯಂತ ಈ ಥರ ಕೆಲಸಗಳನ್ನು ಮಾಡ್ತಿದ್ದೀವಿ. ಎಲ್ಲ ಕಡೆಯೂ ಪ್ರತಿಭಟನೆಗಳು ನಡೀತಿದ್ದಾವೆ. ಈಗ ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ತಮ್ಮ ಕೆಲಸನ ಮಾಡಬೇಕಾಗಿದೆ. ಮಾಡಲಿಲ್ಲ ಅಂದರೆ ನಾವು ಮತ್ತೆ ಈ ಪ್ರತಿಭಟನೆಗಳನ್ನು ಮುಂದುವರಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸರ್, ಈಗಾಗಲೇ ಏನು ಸರ್, ಹೌದು, ಹಿಂದೆ ಕಳೆದ BJP ಸರ್ಕಾರ ನಮ್ಮ ಯಾವುದೇ ಬೇಡಿಕೆಗಳನ್ನು ಮಾತಾಡೋಕ್ಕೂ ಅವ್ರು ಮುಂದೆ ಬಂದಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಹೇಳಿದರೆ ಹೊರತು ಮಾಡಲಿಲ್ಲ. ಅವರು ಕೂಡ ನಾವು ಕಾಂಗ್ರೆಸ್ ಅಲ್ಲ BJP ಅಲ್ಲ ಕಾಂಗ್ರೆಸ್ ಅನ್ನೋ ಥರನೇ ಅವರು ವರ್ತಿಸ್ತಿದ್ದಾರೆ. ಹೀಗೆ ಆದರೆ ನಾವು ಮುಂದಿನ ಚುನಾವಣೆಯಲ್ಲಿ ಇವ್ರ ಬಗ್ಗೆ ನಾವು ಜನಗಳ ಮೂಲಕ ನಾವು ಸರಿಯಾದ ಉತ್ತರವನ್ನು ಕೊಡಬೇಕಾಗುತ್ತೆ. ಸ್ಮಶಾನಗಳಿಲ್ಲದೆ ಸುಮಾರು ಕಡೆ ಮನೆಗಳಿಲ್ಲದೆ ಸಾಯ್ತಾ ಇದ್ದಾರೆ, ನರಳುತ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಜಗ್ಗಿ ವಾಸುದೇವನ್ನವ್ರಿಗೆ ಒಂದು 30 ಎಕರೆ ಭೂಮಿನೂ ಒಂದು 100 ಎಕರೆ 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅದು ನಾವು ಕೊಟ್ಟಿದ್ದು ತಪ್ಪು ಅಂತ ನಾವೇನು ಹೇಳಲ್ಲ. ಆದರೆ ಅವರಿಂದ ಈ ದೇಶಕ್ಕೂ ನಮ್ಮ ಜನಕ್ಕೂ ಏನೂ ಲಾಭ ಇಲ್ಲ, ಸರ್ಕಾರಕ್ಕೂ ಲಾಭ ಇಲ್ಲ. ಆದರೆ ನಮಗೆ ಕೊಟ್ಟರೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ಸಂಪಾದನೆ ಮಾಡಿ ದುಡ್ಡು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ ಮತ್ತು ಅದು ಈ ದೇಶದ ಸಂಪತ್ತು ವೃದ್ಧಿ ಆಗುತ್ತೆ. ಆದರೆ ಅದನ್ನು ಮಾಡೋದನ್ನು ಬಿಟ್ಟು ಇವರೇನು ಮಾಡ್ತಿದ್ದಾರೆ, ಯಾರೋ ಡ್ಯಾನ್ಸ್ ಆಡೋರಿಗೆ ಕುಡಿದ್ಬಿಟ್ಟು ಪೈಲಾಗಿ ಡ್ಯಾನ್ಸ್ ಮಾಡ್ತಾ ಇರೋರಿಗೆಲ್ಲ ಭೂಮಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಅಕ್ಷಮ್ಯ ಅಂತ ಹೇಳೋದ್ರ ಮೂಲಕ ನಮ್ಮ ಜನಕ್ಕೆ ಭೂಮಿ ಮತ್ತು ವಸತಿ ಕೊಡಬೇಕು. ಇದು ಸಂವಿಧಾನಾತ್ಮಕ ಹಕ್ಕು ಅಂತ ಈ ಮೂಲಕ ನಾನು ಆಗ್ರಹ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್, ಸ್ವತಂತ್ರ ಬಂದಾಗಲಿಂದ ಇದುವರೆಗೆ ಯಾವುದೇ ಪಕ್ಷಗಳು ನಮ್ಮ ಬಡವರ ಮಾತುಗಳನ್ನು ಸೀರಿಯಸ್ಸಾಗಿ ತಗೊಂಡಿಲ್ಲ. ಅವರೆಲ್ಲರೂ ಏನೋ ಉಡಾಫೆಯಾಗಿ ತಗೊಳ್ತಿದ್ದಾರೆ ಅಥವಾ ಚುನಾವಣೆ ಸಂದರ್ಭದಲ್ಲಿ ಕಾಲ್ಗಳನ್ನ ಹಿಡ್ಕೊತಾರೆ ಬಂದು. ಆ ನಂತರ ನೋಡಿದ್ರೆ ನಾಯಿಗಳು ಕಟ್ಟಾಕಿ ನಾಯಿಗಳಿಗಿಂತ ನಮ್ಮನ್ನು ಕೇವಲವಾಗಿ ನಮ್ಮ ದೂರದಿಂದ ನಿಲ್ಲಿಸ್ಕೊಂಡು ಮಾತಾಡೋಂಥ ಸ್ಥಿತಿ ಭಾರತ ದೇಶದಲ್ಲಿದೆ. ಅದಕ್ಕೆ ಕಾರಣ ಏನಂದರೆ, ಉಳಿಗಮಾನ್ಯ ಮನಸ್ಥಿತಿ ಇರೋರು ರಾಜಕೀಯಕ್ಕೆ ಬಂದಿದ್ದೇ ಅದಕ್ಕೆ ಮೂಲ ಕಾರಣ. ಹಾಗಾಗಿ ನಾವು ಅದನ್ನು ತೀವ್ರವಾಗಿ ವಿರೋಧಿಸ್ತೀವಿ ಮತ್ತು ನಾವು ಈ ಜನಕ್ಕೆ ನ್ಯಾಯ ಸಿಕ್ಕವರೆಗೂ ನಿರಂತರವಾಗಿ ನಮ್ಮ ಜೀವನವನ್ನು ಹೋರಾಟಕ್ಕೆ ಮುಡುಪಾಗಿಟ್ಟಿದ್ದೀವಿ. ನಾವು ಅದು ಮಾಡ್ತೀವಿ. ಸರ್, ಎಲ್ಲೋ ಒಂದು ಕಡೆ ಹೋರಾಟಗಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ. ಈ ಹೋರಾಟಗಳಿಗೆ ಮಾನ್ಯತೆ ಸಿಗದೇ ಇರೋದಕ್ಕೆ ಕಾರಣ ಏನು ಸರ್? ನಾವು ಹಲವಾರು ಬೇರೆ ಬೇರೆ ತಂತ್ರಗಳನ್ನು ರೂಪಿಸಿ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಕೆಲವು ಸಲ ನಾವು ತುಂಬ ಯಶಸ್ವಿಯನ್ನು ಕಂಡಿದ್ದೀವಿ ಕೂಡ. ಕೆಲವು ಕಡೆ ಈಗ ಮಂಡ್ಯದಲ್ಲಿ ಶ್ರಮಿಕರ ಕಾಲೋನಿ ಅಂತ ಇದೆ, ಅಲ್ಲಿ ನಾವು ತುಂಬ ಹೋರಾಟ ಮಾಡಿ ಆ ಹಕ್ಕುಪತ್ರಗಳನ್ನು ಕೊಡಿಸಿದ್ದೀವಿ. ಹಾಗೆ ಕೆಲವು ಹೋರಾಟ ಸ್ಟ್ರಾಟಜಿಗಳನ್ನು ನಾವು ಕಾಲಕ್ಕೆ ಬದಲಾಯಿಸ್ಕೊಂಡು ನಾವು ಹೋರಾಟ ಮುಂದುವರಿಸ್ತೀವಿ. ಸರ್, ನಿಜ ನೀವು ಹೇಳ್ದಂಗೆ ಸ್ವತಂತ್ರ ಬಂದಾಗಲಿಂದ ಇದುವರೆಗೆ ಈ ನಮ್ಮ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಅಲ್ಲೊಂಚೂರು ಸಿಕ್ಕಿರ್ಬೋದು, ಅದು ದೊಡ್ಡ ಪ್ರಮಾಣದಲ್ಲ. 100ಕ್ಕೆ 95% ಇದುವರೆಗೂ ನಮ್ಮ ಜನಕ್ಕೆ, ದಲಿತರಿಗೆ, ಹಿಂದುಳಿದವ್ರಿಗೆ, ಆದಿವಾಸಿಗಳಿಗೆ ನ್ಯಾಯ ಸಿಕ್ಕಿಲ್ಲ. ಸರ್, ಇಲ್ಲಿ ಭಾರತ ಅಂತಂದರೆ ಮೋದಿ ಅವರ ಕಡೆ ವಿಶ್ವಗುರು ಅಂತ ಬೆಟ್ ಮಾಡಿ ತೋರಿಸಿದೆ. ನೀವು ಎಷ್ಟು ಮಾತ್ರ ಇದನ್ನು ಸಮರ್ಥನೆ ಮಾಡ್ತೀವಿ? ಇಲ್ಲ ಸರ್, ಈ ಭಾರತ ಉಳ್ಳವರ ಭಾರತ ಆಗಿದೆ. ಅವರು ನರೇಂದ್ರ ಮೋದಿಯವ್ರ ಭಾರತ ಬಡವರ ಭಾರತ ಅಲ್ಲ. ಬಡವರನ್ನ ನಾಶ ಮಾಡಿ ಶ್ರೀಮಂತರನ್ನ ಉದ್ಧಾರ ಮಾಡುವಂಥ ಭಾರತ ಆಗಿದೆ. ಆ ಭಾರತಕ್ಕೆ ನಮ್ಮ ಬೆಂಬಲ ಇಲ್ಲ. ನಮ್ಮ ಬೆಂಬಲ ಏನಿದ್ರು ಬಡ ಜನ, ದುಡಿವರ್ಗದ ಜನತೆಯ ಏಳಿಗೆಗಾಗಿ ಮಾತ್ರ ನಮ್ಮ ಹೋರಾಟ ಯಾವಾಗಲೂ ಇರುತ್ತೆ. ಸರ್, ಸೈಡ್ ದಿನ್ನೆಯಲ್ಲಿ ಗುಡಿಸ್ಲಾಕೊಂಡಿದ್ದೀವಿ ಸರ್ ಸ್ವಾಮಿ. ಅಲ್ಲಿ ನಮಗೆ ನೀರು, ಕರೆಂಟು ಮತ್ತು ಮೂಲಭೂತ ಸವಲತ್ತು ಹಕ್ಕುಗಳು ಇನ್ನೂ ನಮಗೆ ಕೊಟ್ಟಿಲ್ಲ. ಸ್ವತಂತ್ರ ನಮ್ಗೆ ಇನ್ನೂ ಬಂದಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕಂದರೆ ನಮಗಿಂತ ಮೇಲ್ಪಟ್ಟವರು ನಮ್ಗೆ ಅದನ್ನೆಲ್ಲ ನೋಡಿ ಆವಾಗಲೇ 18 ವರ್ಷ ಆಯ್ತು ಅಲ್ಲಿದ್ದು. ಏನೋ ಎಲ್ಲರಿಗೂ ನಮಗೆ ಒಳ್ಳೇದು ಮಾಡಿ ಕೊಡಬೇಕಂತಾಗಿ ನಾವು ಕೇಳ್ಕೊತಾ ಇದ್ದೀವಿ ಸ್ವಾಮಿ. ಕರೆಂಟು, ನೀರು, ನಮಗೆ ಶೌಚಾಲಯ ಅಲ್ಲಿ ಬೇಕಾಗಿದೆ. ಮತ್ತು 30-40 ಸೈಟ್ ಹಾಕ್ಕೊಂಡಿದ್ದಾರೆ, 150 ಜನ ಹಾಕ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಬೆಂಬಲ ಕೊಟ್ಟು ಮಾಡಿಕೊಡ್ಬೇಕಂತಾಗಿ ನಾವು ಕೇಳ್ಕೊತಾ ಇದ್ದೀವಿ ಸ್ವಾಮಿ. ಇಲ್ಲಾಂದರೆ ಫ್ಯಾಕ್ಟ್ರಿ ಅವರು ಪಕ್ಕದಲ್ಲಿರೋರು 3 ಎಕರೆನೇ ಎತ್ಕೊಂಡ್ಬಿಡ್ತಾರೆ. ಅದು ಗೌರ್ಮೆಂಟ್ ಜಾಗ ಅಂತ ನಾವು ಹಾಕ್ಕೊಂಡಿದ್ದೀವಿ. 18 ವರ್ಷದಿಂದ ಅಲ್ಲಿ ಇದು ಹಾಕ್ಕೊಂಡಿದ್ದು ಸ್ವಾಮಿ. 18 ವರ್ಷ ಆಯ್ತು. ಅದು ಬಿಟ್ಟರೆ ನಿಮ್ಗೆ ಬೇರೆ ಯಾವುದು ಇಲ್ವಾ? ಇಲ್ಲ ಸ್ವಾಮಿ, ನಾವು ಬಾಡಿಗೆ ಮನೆಯಲ್ಲಿ ಇರೋರೆ. ಸರ್ಕಾರಕ್ಕೆ ನಿಯೋಜನೆ ಪತ್ರ ಏನಾದರೂ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸ್ವಾಮಿ, ಬರ್ಕೊಟ್ಟಿದ್ದೀವಿ. ಎಲ್ಲರೂ ಬರ್ಕೊಟ್ಟಿದ್ದಾರೆ.
ಎಷ್ಟು ಕುಟುಂಬಗಳಿದಾವೆ ಇಲ್ಲಿ? ಅಲ್ಲಿ 150 ಕುಟುಂಬ ಇದ್ದಾರೆ ಸ್ವಾಮಿ. ಸರ್, ನಾನು ದೊಡ್ಡಬಳ್ಳಾಪುರದಿಂದ ರಾಮಾಂಜನಪ್ಪ ಅಂತ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯಿಂದ ಬಂದಿದ್ದೀವಿ. ರಾಜ್ಯಾದ್ಯಂತ ಇದೇ ಸಮಸ್ಯೆಗಳು ಕಾಡ್ತಾ ಇದ್ದೇವೆ ಸರ್. ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಇಡೀ ರಾಜ್ಯದಾದ್ಯಂತ ಬರೀ ಬಡವರಿಗಾಗಂಥ ಸಮಸ್ಯೆಗಳೇ ಸರ್. ಇದು ತುಂಬ ಇದ್ದಾವೆ. ಸರ್ಕಾರಗಳು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನಾವು ಅಹಿಂದ, ನಾವು ಹಿಂದುಳಿದವ್ರ ಪರ, ನಾವು ದಲಿತರ ಪರ ಅಂಥೇಳಿ ಎಲ್ಲರಿಗೂ ಪುಸ್ಲಾಯಿಸ್ಬಿಟ್ಟು ಓಟ್ ತೊಗೊಂಡು ಮತ್ತೆ 5 ವರ್ಷ ಮತ್ತೆ ತಿರುಗಿ ನೋಡೋದು ಸರ್. ತುಂಬ ಅನ್ಯಾಯ ಮಾಡ್ತಿದ್ದಾರೆ. ಸುಮಾರು 30-40 ವರ್ಷದಿಂದ ಅನುಭವದಲ್ಲಿದ್ದು ಸಾಗುವಳಿ ಮಾಡ್ಕೊಂಡಿರೋ ಭೂಮಿಗಳಿಗೆ ಹಕ್ಕುಪತ್ರ ಕೊಡೋಕ್ಕೆ ಅವರು ಹಿಂಜರಿತಾ ಇದ್ದಾರೆ. ಏಕೆಂದರೆ ತುಂಬ ವರ್ಷಗಳಿಂದ ಕಿಮ್ಮತ್ತು ಕಟ್ಟಿದ್ದಾರೆ, OM ಆಗಿದೆ, ಸಾಗುವಳಿ ಚೀಟಿಗಳಾಗಿದ್ದಾವೆ. ಆದರೆ ಇವರು ಒಂದು ಸಾಗುವಳಿ ಚೀಟಿ ಕೊಡೋದನ್ನೇ ಒಂದು ದಂಧೆ ಮಾಡಿಕೊಂಡು ದುಡ್ಡು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಸರ್ ರಾಜಕಾರಣಿಗಳು. ಮತ್ತು ಇವರು MLAಗಳಿಂದ ಹಿಡಿದು ಅಧಿಕಾರಿಗಳು ಎಲ್ಲ ಶಾಮೀಲಾಗಿ ನಮ್ಮ ದಲಿತರಿಗೆ, ರೈತರಿಗೆ ತುಂಬ ಮೋಸ ಮಾಡ್ತಿದ್ದಾರೆ ಸರ್. ಏಕೆಂದರೆ ನಾವು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಂದ್ರೆ ಮೊದಲು ದಲಿತ ಕಾಲೋನಿಗಳು ಎಲ್ಲಿದ್ದಾವೆ ಮತ್ತು ಎಷ್ಟು ಜನ ಇದು ಸಾಗುವಳಿ ಭೂಮಿನಲ್ಲಿ ಇದ್ದಾರೆ ಅಂತ ಈಗ ಎಲ್ಲ ಸ್ಯಾಟಲೈಟ್ ಮುಖಾಂತರ ಎಲ್ಲ ತಿಳ್ಕೊಬೋದು. ಅವರು ಅಧಿಕಾರಿಗಳನ್ನ ಬಿಟ್ಬಿಟ್ಟು ಎಲ್ಲ ಇದು ಮಾಡ್ತಾರೆ, ರಿಪೋರ್ಟ್ ಮಾಡ್ತಾರೆ. ಒಬ್ಬ OM ಆಗಿರೋನಿಗೆ ಎಷ್ಟು ಸರಿ ಅವರು ಸರ್ವೆ ಸ್ಕೆಚ್ ಮಾಡಿಸು, ಎಷ್ಟು ಸರಿ RIVA ರಿಪೋರ್ಟ್ ಕೊಡ್ಬೋದು ಸರ್. ಸರ್ಕಾರ ಇದನ್ನು ಗಮನ ತೊಗೋಬೇಕು. OM ಆದಮೇಲೆ ಕಿಮ್ಮತ್ತು ಕಟ್ಸ್ಕೊಂಡ್ಮೇಲೆ ಅವರು ಸಾಗುವಳಿ ಚೀಟಿ ಇಶ್ಯೂ ಮಾಡಿ ಅಂತ ಒಂದು ಸರ್ಕಾರ ಆದೇಶ ಮಾಡಿದ್ರೆ ಸಾವಿರಾರು ಜನ ರೈತರು ನೆಮ್ಮದಿಯಿಂದ ಹಕ್ಕುಪತ್ರ ತೊಗೊಂಡು ಸರ್ಕಾರಿ ಸೌಲಭ್ಯ ಬರುತ್ತೆ. ನಾವು ಕಟ್ಟಕಡೆಯ ವ್ಯಕ್ತಿಗೆ ನಾವು ಸೌಲಭ್ಯನ ತಲುಪಿಸ್ತೀವಿ ಅಂತೇಳಿ ಪ್ರತಿಯೊಬ್ಬರ ಹತ್ರನೂ ಓಟ್ ಹಾಕಿಸ್ಕೊಂಡು ವಂಚನೆ ಮಾಡ್ತಿದ್ದಾರೆ. ಏಕೆಂದರೆ ನಾವು ಏನಾದರೂ ಬಡವರಿಗೆ ಸೇವೆ ಮಾಡ್ತೀವಿ ಅಂದರೆ ಅವರು ಸರ್ಕಾರಿ ಗೋಮಾಳಗಳಲ್ಲಿ ಇನ್ನೊಂದು ಕಡೆ ಅವರು ಹಕ್ಕುಪತ್ರ ಜಾಗದಲ್ಲಿ ಇರ್ತಾರೆ. ಅವ್ರನ್ನ ಫೈಂಡ್ ಔಟ್ ಮಾಡಿ ಸರ್ಕಾರಗಳು ಆದೇಶಗಳು ಹೊರಡಿಸಿ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅಂತ ಹುಡುಕಿ ಅಡ್ವಾನ್ಸಾಗಿ ಮಾಡಬೇಕಾಗಿರೋ ಕೆಲಸ 5 ದಿನಗಳಾದರೂ ಸಹ ಈ ಧರಣಿನ ಅವರು ಕಣ್ಣೆತ್ತು ಸಹ ನೋಡಿಲ್ಲ ರಾಜಕಾರಣಿಗಳು. ಅಂದರೆ ವಿಪರ್ಯಾಸ ಸರ್ ಇದು. ಸರ್, ಎಲ್ಲೋ ಒಂದು ಕಡೆ ಸೇವೆ ಮಾಡುವಂಥ ರಾಜಕಾರಣಿಗಳಿಗೆ ಈ ಜನ ಓಟ್ ಹಾಕಲ್ಲ, ಅದು ಸತ್ಯನಾ ಸರ್? ಅವ್ರಿಗೆ ಸಮಸ್ಯೆ ಗೊತ್ತಿದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಸರ್. ಅದೇನು ಶಾಮೀಲಾಗಿದ್ದಾರೋ ಗೊತ್ತಿಲ್ಲ ಸರ್ ಅಧಿಕಾರಿಗಳ ಜೊತೆ. ಅಧಿಕಾರಿಗಳು ರಾಜಕಾರಣಿಗಳೇ ಹೇಳ್ಬಿಟ್ಟು ಈ ಥರ ಅನ್ಯಾಯ ಮಾಡ್ತಾಯಿದ್ದಾರೆ ಅಂತ ನಮಗೆ ಅನಿಸುತ್ತೆ ಸರ್. ರಾಜಕಾರಣಿಗಳು ಸಾವಿರಾರು ಜನಕ್ಕೆ ಹಕ್ಕುಪತ್ರ ಕೊಡ್ಸೋರೇನೆ ನಮ್ಮ ತಾಲೂಕಲ್ಲಿ ರಾಜಕಾರಣ ಏನು ಸಮಸ್ಯೆ ಆಗ್ತಿದೆ, ದಲಿತರು ಇಷ್ಟೆಲ್ಲ ಯಾಕೆ ವಿರೋಧ ಮಾಡ್ತಿದ್ದಾರೆ, ಯಾಕೆ ಸರ್ಕಾರನ ಇಷ್ಟೆಲ್ಲ 5-6 ದಿನ ಇವರು ಯಾಕೆ ಸ್ಟ್ರೈಕ್ ಮಾಡ್ತಿದ್ದಾರೆ ಅನ್ನೋ ಕನಿಷ್ಠ ಒಂದು ಇದಿಲ್ಲ ಅವ್ರಿಗೆ, ಮಾನವೀಯತೆ ಇಲ್ಲ. ಓಟ್ ಹಾಕ್ಸ್ಕೊಳ್ಳೋವಾಗ ಆರಾಮಾಗಿ ಬಂದುಬಿಟ್ಟು ಓಟ್ ಹಾಕ್ಸ್ಕೊಂಡು ನಿಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಯವಂಚನೆ ಮಾಡ್ತಿದ್ದಾರೆ ಸರ್ ರಾಜಕಾರಣಿಗಳು.